ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯರೇ. ಈ ದಿನ ಭಾನುವಾರವಲ್ಲವೋ? ಎಚ್ಚರಗೊಂಡಿದ್ದೀರಾ? ಕರ್ತನ ಸಭೆಗೆ ಹೋಗಲು ಸಿದ್ಧರಾಗ್ತಿದ್ದೀರಾ? ಬನ್ನಿರಿ, ಒಂದು ಚಿಕ್ಕ ಕ್ಲುಪ್ತವಾದ ಸಂದೇಶ ಧ್ಯಾನಿಸೋಣ. ಒಂದು ವೇಳೆ ಟೈಮ್ ಆಗಿದ್ರೆ ಹೋಗ್ರಿ, ಬಂದ ನಂತರ ಕೇಳಬಹುದು. ಯೂಟ್ಯೂಬ್ನಲ್ಲಿ ಯಾವಾಗಲೂ ಲಭ್ಯ ಇರುತ್ತಲ್ಲವೋ? ಆದರೆ ದೇವರ ಆಲಯ ಮಾತ್ರ ನಿರ್ಲಕ್ಷ್ಯ ಮಾಡಬಾರದು. ಬನ್ನಿ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ನಾಮದಲ್ಲಿ ಕೂಡಿ ಬರುವುದಕ್ಕಾಗಿ, ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ವಾಕ್ಯ ಕ್ಲುಪ್ತವಾಗಿ ಧ್ಯಾನಿಸಲು ಈ ಉದಯ ಕಾಲದ ಸಮಯ ಕೊಟ್ಟಿದ್ದೀರಿ. ನಿಮಗೆ ವಂದನೆಗಳು. ನಮ್ಮ ಒಬ್ಬೊಬ್ಬರ ಸಂಗಡ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ವೆರಿ ಗುಡ್ ಪ್ರಿಯರೇ, ಬಹಳ ಸಂತೋಷ. ಚೆನ್ನಾಗಿದ್ದೀರಾ? ಎದ್ದಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಸಿದ್ಧವಾಗಿದ್ದೀರಾ? ಹಾಗಾದ್ರೆ ಸಭೆಗೆ ಹೋಗುವುದು ದೊಡ್ಡದೋ ಅಥವಾ ಸಭೆಗೆ ಹೋಗುವ ಅವಕಾಶ ನಮಗೆ ಸಿಗುವುದು ದೊಡ್ಡದಾಗಿದೆಯೋ? ಮಾಮೂಲು ಸಾಧಾರಣವಾದಂತಹ ನಾವು ದೇವರೊಂದಿಗೆ ಮುಖಾಮುಖಿಯಾಗಿ ಸಂಭಾಷಣೆ ಮಾಡಿಕೊಳ್ಳುವಂಥದ್ದು, ದೇವರ ಮುಖದರ್ಶನ ಮಾಡಿಕೊಳ್ಳುವಂತೆ ದೇವರ ಸನ್ನಿಧಿಗೆ ಹೋಗಿ ನಿಂತುಕೊಳ್ಳುವಂಥದ್ದು, ಆತನ ಸನ್ನಿಧಿಯಲ್ಲಿ ಆನಂದಿಸುವಂಥದ್ದು ದೇವರು ನಮಗೆ ಕೊಟ್ಟ ಆಧಿಕ್ಯತೆಯಾಗಿದೆ. ಇದು ಎಷ್ಟು ಶ್ರೇಷ್ಠವಾದದ್ದೆಂದು ಈ ದಿನದ ಕ್ರೈಸ್ತರು ಗುರುತಿಸ್ತಾ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ದೇವರ ಆಲಯದ ಒಳಭಾಗಕ್ಕೆ ಹೋಗಲು ಅವಕಾಶ ಇರಲಿಲ್ಲ. ನಮ್ಮ ದೇಶದಲ್ಲಿಯೂ ಕೂಡ ಕೆಲವೊಂದು ಗುಡಿಗಳ ಆವರಣದಲ್ಲಿ ಹೋಗುವ ಅವಕಾಶ ಇರುತ್ತೆ, ಆದರೆ ಗರ್ಭಗುಡಿಗೆ ಹೋಗುವ ಅವಕಾಶವಿರಲ್ಲ. ದೇವರ ಸನ್ನಿಧಿಯೊಳಗೆ ಹೋಗಬೇಕಾದರೆ ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ಮಹಾಯಾಜಕನು ಮಾತ್ರವೇ ರಕ್ತ ತೆಗೆದುಕೊಂಡು ವರ್ಷಕ್ಕೆ 1 ಸಾರಿ ಮಾತ್ರ ಹೋಗುತ್ತಾ ಇದ್ದ. ದೇವದರ್ಶನ ಗುಡಾರದ ಬಗ್ಗೆ ನೀವು ಅರಿತಿರುವುದಾದರೆ, ಆ ಸೊಲೊಮೋನನು ಕಟ್ಟಿರುವ ಆಲಯದ ಕುರಿತು ನೀವು ತಿಳಿದುಕೊಂಡಿರುವುದಾದರೆ, ಆವರಣ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಎಂಬುದಾಗಿ 3 ಭಾಗಗಳಿರುತ್ತವೆ. ಆವರಣದೊಳಗೆ ಪಾಪ ಮಾಡಿದಂಥವರು ತಮ್ಮ ಪಾಪ ದೋಷಗಳ ಪರಿಹಾರಕ್ಕಾಗಿ ಬಲಿಗಳನ್ನು ತಂದು ಅಲ್ಲಿ ಬಲಿಗಳನ್ನು ಅರ್ಪಿಸಿ ಅವರಲ್ಲೇ ನಿಂತುಕೊಳ್ಳಬೇಕು. ಅವರಿಗೋಸ್ಕರ ಯಾಜಕನು ಬಂದು ಅವರಿಗಾಗಿ ಯಜ್ಞ ಅರ್ಪಿಸುತ್ತಾನೆ. ಪರಿಶುದ್ಧ ಸ್ಥಳಕ್ಕೆ ದೇವರು ಆರಿಸಿಕೊಂಡಿರುವ ಲೇವಿ ವಂಶಸ್ಥರಾದ ಯಾಜಕರು ಮಾತ್ರವೇ ಹೋಗುವವರಾಗಿದ್ರು. ಎಲ್ಲರೂ ಹೋಗಕೂಡದು. ಅಲ್ಲಿಗೆ ಹೋಗಿ ಧೂಪ ಹಾಕುತ್ತಾ ಪ್ರಜೆಗಳ ಪರವಾಗಿ ವಿಜ್ಞಾಪನೆ ಮಾಡಬೇಕಾಗಿತ್ತು. ಅಲ್ಲಿ ರೊಟ್ಟಿಗಳ ಒಂದು ಮೇಜು, ದೀಪಸ್ತಂಭ, ಯೇಸುಕ್ರಿಸ್ತನಿಗೆ ಸಾದೃಶ್ಯವಾಗಿರುವಂತಹ ಆ ಧೂಪ ವೇದಿಕೆ, ಇವೆಲ್ಲವೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಆ ಪರಿಶುದ್ಧ ಸ್ಥಳದಲ್ಲಿ ಇರ್ತಾ ಇದ್ವು. ಹಾಗೆ ಅತಿ ಪರಿಶುದ್ಧ ಸ್ಥಳವೊಂದಿದೆ. ಆ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರ ಮಂಜೂಷದ ಪೆಟ್ಟಿಗೆ ಇರುತ್ತೆ. ಅದರಲ್ಲಿ ಮನ್ನದ ಪಾತ್ರೆ, ಆರೋನನು ಚಿಗುರಿಸಿದ ಕೋಲು, ದಶಾಜ್ಞೆಗಳ ಹಲಿಗೆಗಳು ಮಾತ್ರ ಇರುತ್ತವೆ. ಅದರ ಮೇಲೆ ಕೃಪಾಸನದ ಮುಚ್ಚಳ ಇರುತ್ತವೆ. ಬಂಗಾರದಿಂದ ಮಾಡಿದ 2 ಕೆರೂಬಿಗಳು. ಇಲ್ಲಿ ದೇವರ ಸನ್ನಿಧಿ ಇದೆ ಎಂಬುದಾಗಿ ಜ್ಞಾಪಕಗೊಳಿಸುವುದಕ್ಕಾಗಿ ದೇವರ ಮಂಜೂಷ ಪೆಟ್ಟಿಗೆ ಆ ರೀತಿಯಾಗಿತ್ತು. ಆ ಅತಿ ಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕನು, ಅದು ಕೂಡ ವರ್ಷಕ್ಕೆ 1 ಸಾರಿ, ಎಷ್ಟು ಸಾರಿ? 1 ಸಾರಿ ಮಾತ್ರ ಹೋಗ್ತಿದ್ದ. ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ರಕ್ತವನ್ನು ತೆಗೆದುಕೊಂಡು ಜನರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮಾಡುವುದಕ್ಕಾಗಿ ಮಾತ್ರವೇ ಹೋಗಬೇಕಾಗಿತ್ತು. ಆದರೆ ಯೇಸುಕ್ರಿಸ್ತನು ನಮ್ಮ ಮಹಾಯಾಜಕನಾಗಿದ್ದಾರೆ. ಆತನು ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ದೋಷಗಳನ್ನು ಆತನು ಹೊತ್ತುಕೊಂಡನು. ಆ ದೋಷಗಳಿಗೆ ಬರಬೇಕಾದ ಶಿಕ್ಷೆಯನ್ನು ಹೊತ್ತುಕೊಂಡನು. ಆತನು ತನ್ನ ರಕ್ತವನ್ನು ಸುರಿಸಿ, ಕುರಿಮರಿಗಳ ರಕ್ತವಲ್ಲ, ಹೋತಗಳ ರಕ್ತವಲ್ಲ, ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ತನ್ನ ಸ್ವಂತ ರಕ್ತದಿಂದ ಅತಿ ಪರಿಶುದ್ಧ ಸ್ಥಳದೊಳಗೆ ಪ್ರವೇಶಿಸಿ ನಮಗೋಸ್ಕರ ಪ್ರಾಯಶ್ಚಿತ್ತವನ್ನುಂಟು ಮಾಡಿದರು. ಯೇಸು ಕ್ರಿಸ್ತನು ಯಾವಾಗ ಶಿಲುಬೆಯಲ್ಲಿ ಇಗೋ ತೀರಿತು ಎಂಬುದಾಗಿ ಜೋರಾಗಿ ಕಿರ್ಚಿ ತನ್ನ ಪ್ರಾಣವನ್ನು ಬಿಟ್ಟರೋ, ಆಗ ದೇವರ ಆಲಯದ ತೆರೆ ಮೇಲಿನಿಂದ ಕೆಳಗಡೆವರೆಗೂ 2 ಭಾಗವಾಗಿ ಹರಿದು ಹೋಯಿತು. ಪರಿಶುದ್ಧ ಸ್ಥಳಕ್ಕೂ ಅತಿ ಪರಿಶುದ್ಧ ಸ್ಥಳಕ್ಕೂ ಬೇರ್ಪಡಿಸುವಂತಹ ಆ ತೆರೆ ಕೆಳಗಿನಿಂದ ಅಲ್ಲ, ಮನುಷ್ಯರಿಂದಲ್ಲ, ಮೇಲಿನಿಂದ ಕೆಳಗಡೆಯವರೆಗೂ ಹರಿದು ಹೋಯಿತು. ಯಾಕೆಂದರೆ ಈಗ ಯಾರೇ ಆಗಿದ್ರೂ ಸಹ ನೇರವಾಗಿ ಹೋಗಬಹುದು. ಯಾಜಕರು ಬೇಕಾಗಿಲ್ಲ, ಮೀಡಿಯೇಟರ್ ಬೇಕಾಗಿಲ್ಲ, ಪಾಸ್ಟರ್ಸ್ಗಳು ಕೂಡ ಬೇಕಾಗಿಲ್ಲ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ನಾವು ಧೈರ್ಯದಿಂದ ಈ ದಿನ ದೇವರ ಆಲಯದಲ್ಲಿ ಆತನ ಕೃಪಾಸನದ ಬಳಿಗೆ ಹೋಗಬಹುದು. ನೋಡೋಣ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗೆ ಇರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ.
ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತ ಸಹಾಯ ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ಸಮಯೋಚಿತವಾದ ಸಹಾಯಕ್ಕೋಸ್ಕರ ನಾವು ಧೈರ್ಯದಿಂದ ಆತನ ಕೃಪಾಸನದ ಬಳಿಗೆ, ಆತನ ಸನ್ನಿಧಿಗೆ, ಸಿಂಹಾಸನ ಆಸೀನರುಡನಾಗಿರುವ ಕರ್ತನ ಸನ್ನಿಧಿಗೆ ನಾವು ಧೈರ್ಯವಾಗಿ ಬರಬೇಕು. ನಮ್ಮ ಬಾಧೆಗಳೆಲ್ಲ, ನಮ್ಮ ಶೋಧನೆಗಳೆಲ್ಲ, ನಮ್ಮ ಶ್ರಮೆಗಳನ್ನೆಲ್ಲ ಅವೆಲ್ಲವುಗಳನ್ನು ಆತನು ಜಯಿಸಿರುವುದರಿಂದ, ನಮ್ಮ ಹಾಗೆ ಎಲ್ಲಾ ವಿಷಯಗಳಲ್ಲಿ ಶೋಧಿಸಲ್ಪಟ್ಟು ಪಾಪ ಇಲ್ಲದವನಾಗಿರೋದ್ರಿಂದ, ಪಾಪಿಗಳಾದ ನಮಗಾಗಿ ಪರಿಹಾರ ಮಾಡಲು ತನ್ನ ರಕ್ತವನ್ನೇ ಆತನು ಸುರಿಸಿರುವುದರಿಂದ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ, ಆತನೇ ಕರ್ತನಾದ ಕ್ರಿಸ್ತನು, ಕ್ರಿಸ್ತ ಯೇಸು ಆಗಿದ್ದಾರೆ. ಈ ದಿನ ನಮಗೆ ಪಾಪ ಕ್ಷಮಾಪಣೆ ಉಂಟು. ನೇರವಾಗಿ ನಾವು ದೇವರ ಬಳಿಗೆ ಹೋಗಬಹುದು. ದೇವರ ಆಲಯಕ್ಕೆ ನಾವು ದೇವರ ಸನ್ನಿಧಿಗೆ ಪಾಸ್ಟರ್ ಅವರನ್ನು ನೋಡುವುದಕ್ಕಾಗಿ ಅಲ್ಲ ಹೋಗೋದು. ಪಾಸ್ಟರ್ ಅವರ ಪ್ರಸಂಗ ಕೇಳುವುದಕ್ಕಾಗಿಯೋ, ಹಾಡು ಕೇಳುವುದಕ್ಕಾಗಿಯೋ, ಇಲ್ಲವೇ ಕಾಯರಲ್ಲಿ ಜಾಯ್ನ್ ಆಗಲು ಹೋಗ್ತಿದ್ದೇವೆ ಅಂದುಕೊಳ್ಳೋದಾದರೆ ಅದು ಅಜ್ಞಾನ ಪ್ರಿಯರೇ, ಅದು ಅಜ್ಞಾನವಾಗಿರುತ್ತೆ. ನಾವೆಲ್ಲರೂ ಸೇರಿ ಕರ್ತನ ಸನ್ನಿಧಿಯನ್ನು ಹುಡುಕುವುದಕ್ಕಾಗಿ ಅಲ್ಲಿಗೆ ಹೋಗ್ತಿದ್ದೇವೆ. ನಾವೆಲ್ಲರೂ ಸೇರಿ ದೇವರ ಆಲಯದಲ್ಲಿ ಆತನನ್ನು ಸ್ತುತಿಸಿ ಆರಾಧಿಸುವುದಕ್ಕಾಗಿ ಹೋಗ್ತಿದ್ದೇವೆ. ಆತನ ನಾಮದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಹೋಗ್ತಿದ್ದೇವೆ. ಆಯಾ ಸಮಯಕ್ಕೆ ತಕ್ಕ ಹಾಗೆ ಸಮಯೋಚಿತವಾದ ಅದ್ಭುತವಾದ ಸಹಾಯ ಪಡೆಯಲು ಹೋಗುತ್ತಿದ್ದೇವೆ. ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮ ಅನುಮಾನಗಳನ್ನೆಲ್ಲ ತೀರಿಸಿ ನಮ್ಮ ಬಾಧೆಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ನಮಗೆ ಸ್ವಸ್ಥತೆಯನ್ನುಂಟು ಮಾಡುವುದಕ್ಕಾಗಿ, ತನ್ನ ಶಕ್ತಿಯನ್ನು ಆತನು ತೋರ್ಪಡಿಸುವುದಕ್ಕಾಗಿ, ಆತನ ಶಕ್ತಿ ಹೊಂದಲು ಆತನ ಆಲಯದಲ್ಲಿ ಸಿದ್ಧರಾಗಲು ಹೋಗ್ತಿದ್ದೇವೆ. ದೇವರ ಆಲಯಕ್ಕೆ ಹೋಗುವಾಗ ನಾವು ದೇವರ ಸನ್ನಿಧಿಯಲ್ಲಿದ್ದೇವೆ ಎಂಬ ಸಂಗತಿಯನ್ನು ನಾವು ಗುರುತಿಸುವವರಾಗಿರಬೇಕು. ನಾವು ಅಲ್ಲಿಗೆ ಹೋದಾಗ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ದೇವಾಲಯದಲ್ಲಿ ಕೂತುಕೊಳ್ಳುವ ಆತನು ಅಲ್ಲ ನಿಜವಾದ ದೇವರು. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀವು ನನಗೋಸ್ಕರ ಕಟ್ಟಬೇಕೆಂದುದ್ದೇಶಿಸಿದ ಆಲಯ ಎಷ್ಟರದು? ಮನುಷ್ಯರು ಕಟ್ಟಿದ ಆಲಯದಲ್ಲಿ ನಾನು ನಿವಾಸಿಸುವುದಿಲ್ಲ ಅಂದಿದ್ದಾರೆ ಕರ್ತನಾದ ಯೇಸು. ಎಲ್ಲಿ 2-3 ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆಂದು ಹೇಳಿದಂತಹ ಕರ್ತನಾದ ಯೇಸು ಪ್ರತಿ ಭಾನುವಾರ ದೇವ ಜನರೆಲ್ಲರೂ ಕೂಡಿ ಏಕಮನಸ್ಸಿನಿಂದ ಪ್ರಾರ್ಥಿಸುತ್ತಿರುವಾಗ, ಏಕಮನಸ್ಸಿನಿಂದ ಆರಾಧಿಸಿ ಆತನಿಗೆ ಹಾಡಿ ಸ್ತುತಿಸುತ್ತಾ ಇರುವಾಗ ಕರ್ತನು ನಮ್ಮ ಮಧ್ಯದಲ್ಲಿರುವುದು ಬಲವಾದ ಅನುಭವ ನಾವು ಹೊಂದಿಕೊಳ್ಳುವಂಥದ್ದು. ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಸನ್ನಿಧಿಯಲ್ಲಿ ನಾವು ಪರಿಪೂರ್ಣವಾಗಿ ಶುದ್ಧೀಕರಣ ಹೊಂದುವ ಕಾರ್ಯ ಜರುಗುತ್ತದೆ. ಅದಕ್ಕೆ ದೇವರ ಆಲಯಕ್ಕೆ ಹೋಗಬೇಕು, ದೇವರ ಸನ್ನಿಧಿಗೆ ಹೋಗಬೇಕು. ದೇವರ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಸಂತೋಷವುಂಟು. ಎಲ್ಲಿದೆ ಹೇಳಿರಿ ಪ್ರಿಯರೇ? ಆಲಯದಲ್ಲಿರುವಂತಹ ಸಂತೋಷ ಯಾವ ಎಂಟರ್ಟೈನ್ಮೆಂಟ್ ಅಲ್ಲಿ ದೊರಕುತ್ತದೆ ಹೇಳ್ರಿ? ಎಂಟರ್ಟೈನ್ಮೆಂಟ್ಗೋಸ್ಕರ ಭಾನುವಾರ, ಸಂಡೇ ಹಾಲಿಡೇ ಎಂಬುದಾಗಿ ಭಾವಿಸಿ ಯಾವುದ್ಯಾವುದೋ ಕಾರ್ಯಕ್ಕಾಗಿ ಹೋಗ್ತಾರೆ. ಅಲ್ಲಿ ಎಷ್ಟೊತ್ತಿ ಸಿಗುತ್ತೆ ನಿಮಗೆ ಸಂತೋಷ? ಯಾವ ರೀತಿಯಾಗಿದೆ ಆ ಸಂತೋಷ? ಕ್ಲಬ್ಗಳಿಗೆ, ಪಬ್ಗಳಿಗೆ ಹೋಗುವಂಥವರು ಹೋಗುವಾಗ ಚೆನ್ನಾಗಿರ್ತಾರೇನೋ, ಆದರೆ ತಿರುಗಿ ಬರುವಾಗ ಅವರ ಅವತಾರ ನೋಡ್ರಿ, ಅವರ ಪರಿಸ್ಥಿತಿ ಹೇಗಿರುತ್ತೆ ನೋಡಿ. ಅವರು ಎಷ್ಟು ಹೀನ ಸ್ಥಿತಿಗೆ ಬಿದ್ದವರಾಗಿ ಬರುತ್ತಾರೆ ನೋಡಿ. ಹೇಳಿ, ಎಲ್ಲಿದೆ ಸಂತೋಷ? ಲೋಕದಲ್ಲಿರುವಂತಹ ಆ ನಗದಾಟಗಳು, ಆರ್ಭಾಟಗಳು ನಿಜವಾಗ್ಲೂ ಒಬ್ಬ ವ್ಯಕ್ತಿಗೆ ಸಂತೋಷ, ಸಮಾಧಾನ ಒದಗಿಸಿಕೊಡುವುದಾಗಿದ್ದರೆ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರ್ತಾ ಇರಲಿಲ್ಲ ಪ್ರಿಯರೇ. ಅವೆಲ್ಲ ತಾತ್ಕಾಲಿಕವಾದವುಗಳಾಗಿವೆ. ಅವೆಲ್ಲವೂ ಮನುಷ್ಯರಿಗೆ ಮತ್ತಷ್ಟು 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 ಹೆಚ್ಚು ಬಂಧಿತರನ್ನಾಗಿ ಮಾಡಿಬಿಡುತ್ತವೆ. ಅವುಗಳಿಗೆ ಬಂದಿಗಳಾಗ್ತಾ ಇದ್ದಾರೆ ಈ ದಿನ ಅನೇಕರು. ಎಷ್ಟೋ ಜನ ಏನೋ ಕುಡಿದ್ರೆ ಕಿಕ್ ಸಿಗುತ್ತೆ, ಏನೋ ತಿಂದ್ರೆ ಕಿಕ್ ಸಿಗುತ್ತೆ, ಒಂಥರ ಬಲ ಬರುತ್ತೆ, ಇಲ್ಲವೇ ಒಂಥರ ಮೂಡ್ ಬರುತ್ತೆ ಎಂದು ಎಷ್ಟೋ ಜನ ಈ ದಿನ ಡ್ರಗ್ಸ್ಗೆ ಬಂಧಿತರಾಗ್ತಿದ್ದಾರೆ. ಅವರು ಒಟ್ಟುಗೂಡಿದ್ರೆ ಸಾಕು, ಎಲ್ಲರೂ ಸೇರಿ ಕೆಟ್ಟತನ ಮಾಡುವುದಕ್ಕಾಗಿಯೇ ಒಟ್ಟುಗೂಡಿ ಬರ್ತಾರೆ ಹೊರತು ಒಬ್ಬರಿಗೊಬ್ಬರು ಒಳ್ಳೆಯದನ್ನು ಮಾಡಲು ಮಾತ್ರ ಕೂಡಿ ಬರುವುದಿಲ್ಲ. ಹಾಗೆ ಕೂಡಿ ಬಂದಾಗ ಯಾವ ಪ್ರಯೋಜನ ಇಲ್ಲದವರಾಗಿ ಕೂಡಿ ಬರ್ತಾರೆ. ಆದರೆ ದೇವಜನರಾಗಿ ನಾವು ಕೂಡಿ ಬರುವಾಗ ಪ್ರೀತಿ ತೋರಿಸುವುದಕ್ಕಾಗಿಯೂ, ಸತ್ಕಾರ್ಯ ಮಾಡುವುದಕ್ಕಾಗಿಯೂ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದಕ್ಕಾಗಿಯೂ ಬರ್ತೇವೆ. ನಮಗೆ ಗೊತ್ತಿಲ್ಲದಂತೆ ನಮ್ಮ ನೆರೆಯವರ ಆನಂದದಲ್ಲಿ ಆನಂದಿಸುತ್ತೇವೆ. ಅವರ ದುಃಖ ಭಾರಗಳಲ್ಲಿಯೂ ಕೂಡ ನಾವು ಪಾಲ್ಗಾರರಾಗ್ತೇವೆ. ಅಷ್ಟಕ್ಕೂ ಯಾರು ಯಾವ ರೀತಿಯಾದ ಎಂತಹ ಪರಿಸ್ಥಿತಿಯಲ್ಲಿ, ಎಷ್ಟೋ ದೊಡ್ಡ ದೊಡ್ಡ ಬಾಧೆಗಳಲ್ಲಿ, ಎಷ್ಟೋ ಕಷ್ಟಗಳಲ್ಲಿ ನಮ್ಮ ಪಕ್ಕದಲ್ಲಿದ್ದವರು ಇದ್ದಾರೆ ಎಂಬುದಾಗಿ ಇತರರೊಂದಿಗೆ ಸೇರಿ ಸಹವಾಸ ಮಾಡುವಾಗ ತಿಳಿದುಕೊಳ್ಳುತ್ತೇವೆ. ಬಹಳಷ್ಟು ಸಾರಿ ನನಗ್ಯಾವ ಬಾಧೆ ಇದೆ ಅಂದ್ಕೊಳ್ತೇವೆ, ನಾನೇ ಚೆನ್ನಾಗಿದೆ ಅಂದ್ಕೊಳ್ತೇವೆ. ಆದರೆ ನಿಜವಾಗ್ಲೂ ದೇವರ ಆತ್ಮನಿಂದ ತುಂಬಲ್ಪಟ್ಟವನು ಯಾವ ರೀತಿಯಾಗಿರುತ್ತಾನೆ, ಯಾವ ರೀತಿ ಕೆಲಸ ಮಾಡುತ್ತಾನೆ, ಇಲ್ಲವೇ ದೇವರನ್ನು ಅರಿಯದವರು ಎಷ್ಟು ಬಾಧೆಗಳಲ್ಲಿ, ಶ್ರಮೆಗಳಲ್ಲಿದ್ದಾರೆ ಎನ್ನುವಂಥದ್ದು ನಾವು
ಸಭೆಗೆ ಹೋಗಿ ಇತರರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿರುವಾಗ, ಇತರರೊಂದಿಗೆ ಸಹವಾಸ ಮಾಡುವಾಗ ಅರಿತುಕೊಳ್ತೇವೆ. ಹೌದು ಪ್ರಿಯರೇ, ಕ್ರಿಸ್ತನ ಸನ್ನಿಧಿಯನ್ನು ನಾವು ಅನುಭವಿಸಿದಾಗ ಯಾಕೆ ನಾವು ಮೇಲಿನ ಮೇಲೆ ಸಭೆಗೆ ಹೋಗಬೇಕು ಎಂಬುದಾಗಿ ಕೇಳಬಾರದು. ಯಾಕೆ ಭಾನುವಾರ ನಾವು ಚರ್ಚಿಗೆ ಹೋಗಬೇಕು ಪ್ರತ್ಯೇಕವಾಗಿ ಎಂದು ಕೇಳಬಾರದು. ಅದು ಪ್ರತಿಷ್ಠಿತ ದಿನವಾಗಿದೆ, ಘನವಾದ ದಿನವಾಗಿದೆ, ಕರ್ತನು ನೇಮಿಸಿದ ದಿನವಾಗಿದೆ, ಆಶೀರ್ವದಿಸಲ್ಪಟ್ಟ ದಿನವಾಗಿದೆ. ಈ ರೀತಿ ನಾನು ಹೇಳುವಾಗ ನಿಮ್ಮಲ್ಲಿ ಹೊರದೇಶದಲ್ಲಿರುವಂತಹ ಕೆಲವರು ಸಭೆಗೆ ಹೋಗುವ ಅವಕಾಶವಿಲ್ಲದಿರುವಾಗ, ಮುಖ್ಯವಾಗಿ ಹೇಳಬೇಕಾದರೆ ನಿಮಗೋಸ್ಕರವೇ ಪ್ರಿಯರೇ ಭಾನುವಾರ ಕೂಡ ಈ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ಕೆಲವೊಂದು ಇತರ ದೇಶಗಳಲ್ಲಿದ್ದಂಥವರು ನಿಮಗೆ ಹೋಗಲು ಯಾವ ಸಭೆ ಇಲ್ಲದಿದ್ದರು, ಸಭೆ ಇದ್ದರೂ ಕೂಡ ಕನ್ನಡ ಸಭೆ ಇಲ್ಲದಿದ್ದರು, ಒಂದು ವೇಳೆ ಬರೀ ಇಂಗ್ಲಿಷ್ ಆರಾಧನೆ ಇದ್ದರೂ ಅದು ಸರಿಯಾದ ಪದ್ಧತಿಯಲ್ಲಿ ನಡೆಯದಿದ್ದರು, ಇಲ್ಲವೇ ಸರಿಯಾದ ಡಾಕ್ಟ್ರಿನ್ಸ್ ಇಲ್ಲದಿದ್ದರು, ಎಷ್ಟೋ ಬೇಸರಗೊಳ್ತಿರಲ್ಲವೇ. ಅದಕ್ಕಾಗಿ ನಿಮ್ಮಲ್ಲಿ ಅನೇಕರು 100 ಮೀಟರ್ಸ್ ಸುತ್ತಮುತ್ತಲು ಕೆಲವು ದೇಶಗಳಲ್ಲಿ, ಇತರ ಕಂಟ್ರೀಸ್ಗಳಲ್ಲಿ, ಪ್ರದೇಶಗಳಲ್ಲಿದ್ದಂಥವ್ರು ತಿಳಿಸ್ತಿದ್ದಾರೆ. ಅಂಥವರಿಗೆ ಈ ಮಾತನ್ನು ಹೇಳ್ತಿದ್ದೇನೆ, ನೀವು ಸಭೆಗೆ ಹೋಗನ್ನುತ್ತೀರಿ, ಆದರೆ ಎಲ್ಲಿಗೆ ಹೋಗಬೇಕು, ಇಲ್ಲಿ ಯಾವ ಸಭೆ ಇಲ್ವಲ್ಲ, ಹಾಗಾದರೆ ದೇವರು ನಿಮ್ಮನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ನೀವು ಫೀಲ್ ಮಾಡಿಕೊಳ್ಬೇಡಿ. ನೀವು ಎಲ್ಲಿರುತ್ತೀರೋ ಅಲ್ಲಿಯೇ ದೇವರ ಸನ್ನಿಧಿ ಇರುವಂಥದ್ದಾಗಿದೆ. ಅಲ್ಲಿಯೇ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನೀವು ಕುಟುಂಬವಾಗಿ ಕೂತುಕೊಂಡು ನಿಮ್ಮ ಮನೆಯನ್ನೇ ಒಂದು ಸಭೆಯನ್ನಾಗಿ ಮಾರ್ಪಡಿಸಿಕೊಳ್ಳಿರಿ. ಆದಿ ಸಭೆಯಲ್ಲಿ ವಿಶ್ವಾಸಿಗಳು ಮನೆಗಳಲ್ಲಿ ಕೂಡಿ ಬರುತ್ತಾ ಇದ್ರು. ನಿಮ್ಮ ಮನೆಯೇ ಒಂದು ಸಭೆಯಾಗಬಹುದು. ನಿಮ್ಮ ಕಲೀಸ್ಗಳನ್ನು ಕರೆತಂದು ಒಂದು 10 ಜನ ಸೇರಿ ಬನ್ನಿರಿ. ನಿಮ್ಮ ಮನೆಯಲ್ಲಿಯೇ ಒಂದು 4 ಹಾಡು ಹಾಡಿರಿ, ದೇವರ ವಾಕ್ಯ ಧ್ಯಾನ ಮಾಡಿರಿ, ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಿರಿ. ದೇವರ ಆತ್ಮನು ಆಗ ನಿಮ್ಮ ಮಧ್ಯದಲ್ಲಿರ್ತಾರೆ. ದೇವರ ಆಲಯವಾಗಿ ನೀವು, ನಿಮ್ಮ ಕುಟುಂಬದಲ್ಲಿದ್ದಂಥವರು ಆಶೀರ್ವದಿಸಲ್ಪಡ್ತೀರಿ. ಯಸ್, ದೇವರ ಸನ್ನಿಧಿ ಎಲ್ಲೋ ಒಂದು ಕಟ್ಟಡದಲ್ಲಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಇರುವಂಥದ್ದಲ್ಲ, ಸ್ಪೆಷಲ್ ಆಲಯದಲ್ಲಿ ಇರುವಂಥದ್ದಲ್ಲ. ಹಳೆ ಒಡಂಬಡಿಕೆಯಲ್ಲಿ ಒಂದೇ ಆಲಯವಿತ್ತು, ಎಲ್ಲರೂ ಯೆರೂಸಲೇಮಿಗೆ ಹೋಗಬೇಕಾಗಿತ್ತು. ಆದರೆ ಈಗ ಎಲ್ಲರೂ ಎಲ್ಲೆಡೆ ಮಾನಸಾಂತರ ಹೊಂದಬೇಕೆಂದು ಕೋರಿಕೊಂಡ ದೇವರು, ಎಲ್ಲಿ 2-3 ಸೇರಿ ಐಕ್ಯವಾಗಿದ್ದು ಪ್ರಾರ್ಥಿಸ್ತಾರೋ, ಎಲ್ಲಿ 2-3 ಸೇರಿ ಆತನ ನಾಮ ಮಹಿಮೆ ಪಡಿಸುತ್ತಾರೋ ಅಲ್ಲಿರುವುದಕ್ಕಾಗಿ, ಅಂದರೆ ಒಂದೇ ಸಾರಿ ಎಷ್ಟೇ ದೇಶದಲ್ಲಾಗಲಿ, ಎಷ್ಟೇ ಊರು ಗ್ರಾಮಗಳಲ್ಲಾಗಲಿ, ಆತನು ಎಷ್ಟೇ ಆಲಯಗಳಾಗಲಿ ಆತನ ಸನ್ನಿಧಿ ಅಲ್ಲಿರುತ್ತೆ, ಅಲ್ಲಿ ಆತನಿರ್ತಾನೆ. ಅದಕ್ಕೆ ಈ ಕರ್ತನ ದಿನವನ್ನು ನೀವು ಘನವಾಗಿ ಪರಿಗಣಿಸಿರಿ. ಸಾಧ್ಯವಾದಷ್ಟು ಕರ್ತನ ಸಭೆಗೆ ಹೋಗಿರಿ. ನಿಜವಾಗ್ಲೂ ಒಂದು ವೇಳೆ ನೀವಿದ್ದ ಪ್ರದೇಶದಲ್ಲಿ ದೇವರ ಆಲಯವಿಲ್ಲದಿದ್ದರೆ ನಿಮ್ಮ ಮನೆಯನ್ನೇ ದೇವರ ಆಲಯವನ್ನಾಗಿ ಮಾರ್ಪಡಿಸಿಕೊಂಡು ಹಾಗೆ ಮಾಡಿಕೊಳ್ಳುವ ಹಾಗೆ ನೀವು ಸಿದ್ಧರಾಗಿರಿ. 2-3 ಚರ್ಚ್ ಮೆಂಬರ್ಶಿಪ್ ಎಷ್ಟು ಪ್ರಿಯರೇ? 2-3 ಇದ್ರೆ ಅವರ ಮಧ್ಯದಲ್ಲಿ ನಾನು ಇರ್ತೇನೆಂದಿದ್ದಾರೆ ಯೇಸು. ಚಿಕ್ಕ ಸಭೆ ಇದ್ರೆ, ಕಡಿಮೆ ಸಭಿಕರಿದ್ರೆ ನಾನು ಬರುವುದಿಲ್ಲ ಅನ್ನುತ್ತಾರೆ ಕೆಲವೊಂದು ದೊಡ್ಡ ದೊಡ್ಡ ಸೇವಕರು. ದೇವರು ಹೇಳಿದ್ದಾರೆ, ಯಾರೊಬ್ಬರು ಕೂಡ ನಶಿಸುವುದು ಆತನಿಗಿಷ್ಟವಿಲ್ಲವೆಂದು. ನಿಮ್ಮನ್ನು ಕೂಡ ಒಂದು ವೇಳೆ ನೀವು 2 ಇಲ್ಲವೇ ಒಬ್ಬರಾಗಿದ್ರೂ ಕೂಡ, ದೇವರೇ ನಾನೊಬ್ಬನೇ ಇದ್ದೇನೆ, 2ರನ್ನಾಗಿ ಮಾಡಿರಿ ಎಂದು ಪ್ರಾರ್ಥಿಸಿರಿ. ಆಗ ಅದ್ಭುತವಾಗಿ ದೇವರು ನೀವಿದ್ದಂತಹ ಸ್ಥಳದಲ್ಲೇ ನಿಮ್ಮನ್ನು ಆತನು ಫಲಿಸುವಂತೆ ಮಾಡುತ್ತಾನೆ. ಅವಕಾಶವುಳ್ಳವರು ಮನೆಯಲ್ಲಿ ಕೂತ್ಕೊಳ್ಳಬೇಡಿರಿ, ದೇವರ ಸನ್ನಿಧಿಗೆ ಹೋಗಿರಿ. ದೇವರ ಸನ್ನಿಧಿಯಲ್ಲಿ ಆತನ ನಿಕಟತೆಗೆ ಹೋಗಿ ಸಮಯೋಚಿತವಾದ ಸಹಾಯ ಯಾವ ಸಮಯಕ್ಕೆ ಬೇಕೋ, ಯಾವ ಸಹಾಯ ಬೇಕೋ ಅದನ್ನು ಬೇಡಿಕೊಳ್ಳುವುದಕ್ಕಾಗಿ ದೇವರ ಸನ್ನಿಧಿಗೆ ಹೋಗುವವರಾಗಿರಬೇಕು. ದೇವರು ನಮಗೆ ಕೊಡುವ ವಿಷಯದಲ್ಲಿ ಇದು ಆಗತ್ತೆ, ಇದು ಆಗಲ್ಲ, ಇದು ಕೊಡುತ್ತೇನೆ, ಇದು ಕೊಡಲ್ಲ, ಇದು ಮಾಡ್ಲಿಕ್ಕಾಗಲ್ಲ ಅನ್ನುವ ಆತನಲ್ಲ. ಆತನು ಯಾವುದೇ ಸಹಾಯ ಆಗಿರ್ಬೋದು. ಆರ್ಥಿಕ ಸಹಾಯ ಬೇಕೋ, ಶಾರೀರಿಕ ಸ್ವಸ್ಥತೆ ಬೇಕೋ, ಆಧ್ಯಾತ್ಮಿಕವಾದ ಅಭಿವೃದ್ಧಿ ಬೇಕೋ, ಮಾನಸಿಕವಾದ ಆದರಣೆ ಬೇಕೋ, ಜೀವನದಲ್ಲಿ ಸಂಗಾತಿ ಬೇಕೋ, ಕುಟುಂಬದಲ್ಲಿ ಜೊತೆ ಇರುವವರು ಬೇಕೋ, ಕೆಲಸದಲ್ಲಿ ಆಶೀರ್ವಾದ ಬೇಕೋ, ದೇವರಿಗೆ ನಿಮ್ಮ ಕೊರತೆ ಏನೆಂದು ಹೇಳಿಕೊಳ್ಳುವುದಾದರೆ ಭಾನುವಾರ ಹೋಗಿ ದೇವರ ಸನ್ನಿಧಿಯಲ್ಲಿ ಮೊರೆಯಿಟ್ಟು ನೋಡಿರಿ. ಸೋಮವಾರದ ಒಳಗಾಗಿಯೇ ಆತನು ನಿಮ್ಮ ಹೃದಯ ತವಕವನ್ನು, ದೈವ ಚಿತ್ತಾನುಸಾರವಾದ ಹೃದಯದ ಅಗತ್ಯತೆಯನ್ನು ಹೇಗೆ ತೀರಿಸುತ್ತಾರೆ ಎಂದು ನೀವೇ ಸಾಕ್ಷಿ ಕೊಡುವವರಾಗಿರುತ್ತೀರಿ. ಕರ್ತನ ದಿನವನ್ನು ಪರಿಶುದ್ಧವೆಂದು ಆಚರಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನವಿಡೀ ನಿಮ್ಮೊಂದಿಗೆ ಕಳೆಯುವ ಭಾಗ್ಯ, ನಿಮಗೋಸ್ಕರ ಬದುಕುವ ಭಾಗ್ಯ, ನಿಮ್ಮ ವಾಕ್ಯ ಓದಿ ಧ್ಯಾನಿಸುವಂತಹ ಭಾಗ್ಯ, ನಿಮ್ಮ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿಯೂ ನಿಮ್ಮ ಸಭೆಗೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಆರಾಧಿಸಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ದೇವರು ನಿಮಗೆ ತಪ್ಪದೇ ಸಹಾಯ ಮಾಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಊರನ್ನು ಟೈಪ್ ಮಾಡಿರಿ. ಕರ್ತನು ನಿಮಗೆ ಕೊಟ್ಟ ಸಭೆಗಳಿಗೆ
ತಪ್ಪದೆ ಹೋಗುವಂಥವರಾಗಿರಿ. ಮತ್ತೆ ಕರ್ತನ ಚಿತ್ತ ಇರೋದಾದರೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.